ನಮ್ಮ ಪಾಮನ್ ಜನರೇಷನ್ ಅಲ್ಲಿ 60-65 ಇಯರ್ಸ್ ಆದ್ಮೇಲೆ ವರ್ಕ್ ಇಂದ ರಿಟೈರ್ ಆಗ್ತಿದ್ರು. ಆದ್ರೆ ಒಂದು ಸರ್ವೆ ಪ್ರಕಾರ 43% ಆಫ್ ಇವತ್ತಿನ ಜೆನ್ಸೀಸ್ ಬಿಟ್ವೀನ್ 45 and 55 ಇಯರ್ಸ್ ಒಳಗೆ ರಿಟೈರ್ ಆಗ್ಬೇಕು ಅಂತ ಇಷ್ಟಪಡ್ತಿದ್ದಾರೆ. ಆದ್ರೆ ಆಕ್ಚುಯಲ್ ಪ್ರಾಬ್ಲಮ್ ಏನು ಗೊತ್ತಾ? ಈ ಅರ್ಲಿ ರಿಟೈರ್ಮೆಂಟ್ ಕನ್ಸ್ ಕಾಣೋ ತುಂಬಾ ಜನರಿಗೆ ಅದಕ್ಕೆ ಬೇಕಾಗಿರೋ ಹಣದ ಕ್ಯಾಲ್ಕುಲೇಷನ್ ಬಗ್ಗೆ ಗೊತ್ತೇ ಇರೋದಿಲ್ಲ. ಫಿನಾನ್ಷಿಯಲ್ ಪ್ಲಾನರ್ಸ್ ಹೇಳೋ ಪ್ರಕಾರ ನಿಮ್ಮ ಆನ್ಯುಯಲ್ ಎಕ್ಸ್ಪೆನ್ಸಸ್ ನ 25 to 30 ಟೈಮ್ಸ್ ಅಮೌಂಟ್ ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ಯಾಮಿಲಿ ಒಂದು ವರ್ಷಕ್ಕೆ 5 lakhs ಸ್ಪೆಂಡ್ ಮಾಡ್ತಿದ್ದಾರೆ ಅಂದ್ರೆ ನಿಮಗೆ ಮಿನಿಮಮ್ 1.25 ಇಂದ 1.5 crores ತನಕ ಬೇಕಾಗುತ್ತೆ. ಇನ್ನ ಇನ್ಫ್ಲೇಷನ್ ಆಡ್ ಮಾಡಿದ್ರೆ ಆ ಅಮೌಂಟ್ ಇನ್ನ ಜಾಸ್ತಿನೇ ಆಗ್ಬೋದು. ಹೀಗಾಗಿ ಎಷ್ಟೊಂದ್ ಜನ ಅರ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ SIP, ಇಂಡೆಕ್ಸ್ ಫಂಡ್ಸ್, ರಿಯಲ್ ಎಸ್ಟೇಟ್ ಅಂತ ಎಲ್ಲದಕ್ಕೂ ದುಡ್ಡು ಹಾಕ್ತಾರೆ. ಆದ್ರೆ ಪ್ರತಿಯೊಬ್ರು ಒಂದು ಇಂಪಾರ್ಟೆಂಟ್ ವಿಷಯನೇ ಮಿಸ್ ಮಾಡ್ಕೋತಾರೆ. ವಾಟ್ ಇಫ್ ಒಂದಿನ ನೀವೇ ಇಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿ ಆ ರಿಟೈರ್ಮೆಂಟ್ ಕಾರ್ಪಸ್ ಏನಾಗ್ಬೋದು? ನಿಮ್ಮ ಇನ್ಕಮೇ ನಿಂತೋದ್ರೆ ಈ ಹೋಲ್ ಪ್ಲಾನ್ ಸಸ್ಟೈನ್ ಆಗುತ್ತಾ? ಸೊ ಅಂತ ಪರಿಸ್ಥಿತಿನಲ್ಲಿ ಒಂದು ಪ್ಯೂರ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ನಿಮ್ಗೆ ಸೇಫ್ಟಿ ನೆಟ್ ಆಗಿ ಬರುತ್ತೆ. ಆಕೋ ಅವರ ಟರ್ಮ್ ಪ್ಲಾನ್ ನಿಮ್ಗೆ ಅಫೋರ್ಡಬಲ್ ಆಗೂ ಸಿಗುತ್ತೆ. ಹಾಗೆ ಇನ್ವೆಸ್ಟ್ಮೆಂಟ್ ಅಂತ ಹೇಳೋ ಎಷ್ಟೊಂದು ಮಿಕ್ಸ್ಡ್ ಪಾಲಿಸೀಸ್ ಗಿಂತ ಇದು ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ. ಇದರಲ್ಲಿ ನೋ ULIPs, ನೋ ಎಂಡೋಮೆಂಟ್ ಟ್ರಾಪ್ಸ್ ಅಂಡ್ ನೋ ಮನಿ ಬ್ಯಾಕ್ ಕನ್ಫ್ಯೂಷನ್ಸ್. ನಾನು ಇವ್ರ ವೆಬ್ಸೈಟ್ ಗೆ ಹೋಗಿ ಸಿಂಪಲ್ ಆಗಿ ಒಂದು ಫಾರ್ಮ್ ಫಿಲ್ ಮಾಡಿದ್ಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಕಮ್ಮಿಗೆ ಪ್ರೀಮಿಯಂ ಅಮೌಂಟ್ ಸಿಕ್ತು. ಸೊ ಫೈನಲಿ ಅರ್ಲಿ ರಿಟೈರ್ಮೆಂಟ್ ಅನ್ನೋದು ಒಂದು ಸೂಪರ್ ಗೋಲ್. ಆದ್ರೆ ಅದಕ್ಕಿಂತ ಮೊದಲು ನೀವು ನಿಮ್ಮ ಫ್ಯೂಚರ್ ನ ಸೆಕ್ಯೂರ್ ಮಾಡೋದು ತುಂಬಾನೇ ಮುಖ್ಯ. ಸೊ ಜಸ್ಟ್ ದೆನ್ ನಿಮ್ಗೆ ಆಕೋ ಅವರ ಪ್ಲಾನ್ಸ್ ಖಂಡಿತ ಹೆಲ್ಪ್ ಮಾಡುತ್ತೆ. ಸೊ ಈಗಲೇ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂಡ್ ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ DM ಗೆ ಡೈರೆಕ್ಟ್ ಆಗಿ ಶೇರ್ ಆಗುತ್ತೆ.